ಹಾಯ್ ಫ್ರೆಂಡ್ಸ್, ಸೈನಾ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, KSOUನ BEd ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಹೆಲ್ಪ್ ಆಗಲಿ ಅಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 2020ನೇ ಸಾಲಿನ ಕ್ವಶನ್ ಪೇಪರ್ನಲ್ಲಿ 1ರಿಂದ 50ರವರೆಗಿನ ರೀಸನಿಂಗ್ ಎಬಿಲಿಟಿ ಅಂದರೆ ತಾರ್ಕಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಈಗ 51ರಿಂದ 100ರವರೆಗಿನ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಅಂದರೆ ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನೋಡೋಣ. ಬನ್ನಿ ಫ್ರೆಂಡ್ಸ್. 51ನೇ ಪ್ರಶ್ನೆ, ಮಗುವಿನ ಕಲಿಕೆ ಅತಿ ಹೆಚ್ಚಿನ ಮಟ್ಟಕ್ಕೆ ಇದರಿಂದ ಪ್ರಭಾವಿತಗೊಳ್ಳುತ್ತದೆ. ಆಪ್ಷನ್ ಎ, ಮಗುವಿನ ಸ್ವಂತದ ಪ್ರತ್ಯಕ್ಷಾನುಭವಗಳು. ಆಪ್ಷನ್ ಬಿ, ಶಾಲೆಯ ಆಚರಣೆಗಳು. ಆಪ್ಷನ್ ಸಿ, ಸಖ ಸಮೂಹದ ವರ್ತನೆ. ಆಪ್ಷನ್ ಡಿ, ಪೋಷಕರ ಹಸ್ತಕ್ಷೇಪ. 52ನೇ ಪ್ರಶ್ನೆ, ನಿಮ್ಮ ಒಂದು ತರಗತಿಯಲ್ಲಿ ಏಕರೂಪದ ಎತ್ತರವಿಲ್ಲದ ವಿದ್ಯಾರ್ಥಿಗಳಿದ್ದಾರೆ. ಆಗ ವಿದ್ಯಾರ್ಥಿಗಳನ್ನು ಹೇಗೆ ಕೂರಿಸುವಿರಿ? ಆಪ್ಷನ್ ಎ, ಯಾದೃಚ್ಛಿಕವಾಗಿ ಕೂರಿಸುವುದು. ಆಪ್ಷನ್ ಬಿ, ತರಗತಿಯ ಚಟುವಟಿಕೆಗಳನ್ನು ಸಲೀಸಾಗಿ ನೋಡಲು ಮತ್ತು ಭಾಗವಹಿಸಲು ಸಾಧ್ಯವಾಗುವಂತೆ ಚಿಕ್ಕ ವಿದ್ಯಾರ್ಥಿಗಳನ್ನು ಕೂರಿಸುವುದು. ಆಪ್ಷನ್ ಸಿ, ಸಂಪೂರ್ಣವಾಗಿ ಎತ್ತರವನ್ನೇ ಆಧರಿಸಿ ಕೂರಿಸುವುದು. ಆಪ್ಷನ್ ಡಿ, ಹೆಚ್ಚು ಎತ್ತರವಿರುವ ವಿದ್ಯಾರ್ಥಿಗಳನ್ನು ತರಗತಿಯ ಒಂದು ಭಾಗದಲ್ಲಿ ಕೂರಿಸುವುದು. 53ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಶಿಕ್ಷಕರ ಯಾವ ವೈಯಕ್ತಿಕ ಗುಣವು ವಿದ್ಯಾರ್ಥಿಗಳೊಡನೆ ಸಂಬಂಧವನ್ನು ಬೆಳೆಸುವುದಕ್ಕೆ ಸಂಬಂಧಿಸಿದುದಲ್ಲ? ಆಪ್ಷನ್ ಇ, ಸಂವಹಿಸುವ ಸಾಮರ್ಥ್ಯ. ಆಪ್ಷನ್ ಬಿ, ಕಾಳಜಿಯ ಮನೋಭಾವ. ಆಪ್ಷನ್ ಸಿ, ಕಲಿಯುವ ಸಾಮರ್ಥ್ಯ. ಆಪ್ಷನ್ ಡಿ, ಸಾಮಾಜಿಕತೆ. 54ನೇ ಪ್ರಶ್ನೆ, ಬೋಧನೆಯ ಕಲಿಸುವ ಅಂಶವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ವಿಷಯವನ್ನು ಕ್ರಮಾನುಗತವಾಗಿಸುವಿಕೆ. ಆಪ್ಷನ್ ಬಿ, ಶೈಕ್ಷಣಿಕ ಉದ್ದೇಶಗಳನ್ನು ನಿರ್ಧರಿಸುವಿಕೆ. ಆಪ್ಷನ್ ಸಿ, ಬೋಧನೋಪಕರಣಗಳ ಆಯ್ಕೆ. ಆಪ್ಷನ್ ಡಿ, ಜ್ಞಾನವನ್ನು ರವಾನಿಸುವ ವಿಧಾನಗಳ ಬಳಕೆ. 55ನೇ ಪ್ರಶ್ನೆ, ಕೆಳಗಿನ ಯಾವ ಚಟುವಟಿಕೆಯು ಬೋಧನೆಯ ಅನ್ಯೋನ್ಯ ಕ್ರಿಯಾ ಹಂತದಲ್ಲಿ ನಿರ್ವಹಿಸಲಾಗುತ್ತದೆ? ಆಪ್ಷನ್ ಎ, ಆಂತರಿಕ ಹಿನ್ನುಣಿಕೆ ಪಡೆಯುವಿಕೆ. ಆಪ್ಷನ್ ಬಿ, ಬೋಧನಾ ಕ್ರಮದ ಆಯ್ಕೆ. ಆಪ್ಷನ್ ಸಿ, ಅವಧಿ ಮತ್ತು ಜಾಗದ ನಿಗದಿಗೊಳಿಸುವಿಕೆ. ಆಪ್ಷನ್ ಡಿ, ಅಂಕಗಳನ್ನು ಶ್ರೇಣೀಕರಿಸುವಿಕೆ. 56ನೇ ಪ್ರಶ್ನೆ, ಮೌಲ್ಯಮಾಪನ ಕೆಳಗಿನ ಯಾವ ವಲಯಕ್ಕೆ ಸೇರುತ್ತದೆ? ಆಪ್ಷನ್ ಎ, ಸಂಜ್ಞಾನಾತ್ಮಕ. ಆಪ್ಷನ್ ಬಿ, ಮನೋಗತ್ಯಾತ್ಮಕ. ಆಪ್ಷನ್ ಸಿ, ಸಂವೇಗಾತ್ಮಕ. ಆಪ್ಷನ್ ಡಿ, ಸಂಜ್ಞಾನಾತ್ಮಕ ಹಾಗೂ ಸಂವೇಗಾತ್ಮಕ. 57ನೇ ಪ್ರಶ್ನೆ, ಒಂದು ವೇಳಾಪಟ್ಟಿಯು ಶಾಲೆಗೆ ಸಹಾಯ ಮಾಡುವ ಮುಖ್ಯ ಅಂಶ. ಆಪ್ಷನ್ ಎ, ಶಿಕ್ಷಕರ ಕೆಲಸವನ್ನು ಮೇಲ್ವಿಚಾರಣೆ ಮಾಡುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಕೆಲಸವನ್ನು ಮೇಲ್ವಿಚಾರಣೆ ಮಾಡುವುದು. ಆಪ್ಷನ್ ಸಿ, ಕಾಲ ಮತ್ತು ಸಂಪನ್ಮೂಲಗಳ ನಿರ್ವಹಣೆ ಮಾಡುವುದು. ಆಪ್ಷನ್ ಡಿ, ಲಘು ಪರೀಕ್ಷೆಗಳನ್ನು ಹಾಗೂ ಪರೀಕ್ಷೆಗಳನ್ನು ಏರ್ಪಡಿಸುವುದು. 58ನೇ ಪ್ರಶ್ನೆ, ಹಿಮ್ಮಾಹಿತಿಯ ಡ್ಯಾಶ್ಗೆ ಬಹಳ ಪ್ರಮುಖವಾದುದು. ಆಪ್ಷನ್ ಎ, ವಿದ್ಯಾರ್ಥಿಗಳು. ಆಪ್ಷನ್ ಬಿ, ಶಿಕ್ಷಕರು. ಆಪ್ಷನ್ ಸಿ, ಸಂಸ್ಥೆ. ಆಪ್ಷನ್ ಡಿ, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಸ್ಥೆ. 59ನೇ ಪ್ರಶ್ನೆ, ಸ್ವಕಲಿಕಾ ಸಾಮಗ್ರಿಗಳು ವಿದ್ಯಾರ್ಥಿಗಳನ್ನು ಡ್ಯಾಶ್ ಆಗುವಂತೆ ಮಾಡುವವು. ಆಪ್ಷನ್ ಎ, ಅವಲಂಬಿತ ಕಲಿಕಾರ್ಥಿಗಳು. ಆಪ್ಷನ್ ಬಿ, ಸ್ವಾವಲಂಬಿತ ಕಲಿಕಾರ್ಥಿಗಳು. ಆಪ್ಷನ್ ಸಿ, ಕಂಠಪಾಠ ಮಾಡುವ ಕಲಿಕಾರ್ಥಿಗಳು. ಆಪ್ಷನ್ ಡಿ, ಸಮಸ್ಯೆ ಪರಿಹರಿಸುವ ಕಲಿಕಾರ್ಥಿಗಳು. 60ನೇ ಪ್ರಶ್ನೆ, ಶಿಕ್ಷಕ ಇದಕ್ಕಾಗಿ ತಂತ್ರಗಳನ್ನು ಬಳಸುತ್ತಾನೆ. ಆಪ್ಷನ್ ಎ, ಸರಳ ಪ್ರಕ್ರಿಯೆಯನ್ನಾಗಿಸುವುದು. ಆಪ್ಷನ್ ಬಿ, ಆಸಕ್ತಿದಾಯಕ ಪ್ರಕ್ರಿಯೆಯನ್ನಾಗಿಸುವುದು. ಆಪ್ಷನ್ ಸಿ, ಅರ್ಥಪೂರ್ಣ ಪ್ರಕ್ರಿಯೆಯನ್ನಾಗಿಸುವುದು. ಆಪ್ಷನ್ ಡಿ, ಸುಗಮ ಪ್ರಕ್ರಿಯೆಯನ್ನಾಗಿ ಮಾಡಲು. 61ನೇ ಪ್ರಶ್ನೆ, ಹಿನ್ನುಣಿಕೆಯ ಅತ್ಯಂತ ಪ್ರಮುಖ ಅನುಕೂಲ. ಆಪ್ಷನ್ ಎ, ಅದು ಕಲಿಕೆಯನ್ನು ಪುನರ್ಬಲನಗೊಳಿಸುತ್ತದೆ. ಆಪ್ಷನ್ ಬಿ, ಅದು ಕಲಿಕೆಯನ್ನು ದೃಢೀಕರಣಗೊಳಿಸುತ್ತದೆ. ಆಪ್ಷನ್ ಸಿ, ಅದು ಮುಂದಿನ ಕಲಿಕೆಯನ್ನು ಸುಗಮಗೊಳಿಸುತ್ತದೆ. ಆಪ್ಷನ್ ಡಿ, ಅದು ಮುಂದಿನ ಕಲಿಕೆಯನ್ನು ನಿರ್ದೇಶಿಸುತ್ತದೆ. 62ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ದುರ್ಬಲರಾಗಿದ್ದರೆ ಒಬ್ಬ ಅಧ್ಯಾಪಕ ಡ್ಯಾಶ್. ಆಪ್ಷನ್ ಎ, ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ ಕಾರಣಗಳನ್ನು ಹುಡುಕುವುದು. ಆಪ್ಷನ್ ಬಿ, ಶೈಕ್ಷಣಿಕವಾಗಿ ದುರ್ಬಲರಾಗಿರುವುದಕ್ಕೆ ಕಾರಣಗಳನ್ನು ಆಧರಿಸಿ ಕಲಿಕಾ ಅನುಭವಗಳನ್ನು ಒದಗಿಸುವುದು. ಆಪ್ಷನ್ ಸಿ, ಸೂಕ್ತ ಅಧ್ಯಯನ ಹವ್ಯಾಸ ಬೆಳೆಸುವುದು. ಆಪ್ಷನ್ ಡಿ,
ಅತಿರಿಕ್ತ ಬೋಧನೆ ಒದಗಿಸುವುದು. 63ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಕನಿಷ್ಠ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಸರಿಯಾದ ಹೇಳಿಕೆ ಇದಾಗಿದೆ. ಆಪ್ಷನ್ ಎ, ವ್ಯಾಯಾಮ ತರಗತಿಗಳು ಅಲ್ಪಕಾಲೀನವಾಗಿರಬೇಕು. ಆಪ್ಷನ್ ಬಿ, ಅಧ್ಯಯನ ಅಭ್ಯಾಸಗಳನ್ನು ವಿಕಾಸಗೊಳಿಸಬೇಕು. ಆಪ್ಷನ್ ಸಿ, ವಿದ್ಯಾರ್ಥಿಗಳನ್ನು ಸಜಾತೀಯವಾಗಿ ವರ್ಗೀಕರಣ ಮಾಡಲೇಬೇಕು. ಆಪ್ಷನ್ ಡಿ, ಸಾರ್ವಜನಿಕ ರಜೆಗಳನ್ನು ಕಡಿತಗೊಳಿಸಬೇಕು. 64ನೇ ಪ್ರಶ್ನೆ, ಈ ಕ್ರಿಯೆಯಿಂದ ತರಗತಿಯಲ್ಲಿ ಶಿಸ್ತನ್ನು ಪ್ರಭಾವಯುತವಾಗಿ ಉಳಿಸಿಕೊಳ್ಳಬಹುದು. ಆಪ್ಷನ್ ಎ, ತರಗತಿಯ ಉದ್ದಕ್ಕೂ ಆಸಕ್ತಿಯನ್ನು ಸೃಷ್ಟಿಸಿ ಉಳಿಸಿಕೊಳ್ಳುವುದು. ಆಪ್ಷನ್ ಬಿ, ತರಗತಿಯಲ್ಲಿ ಗಲಾಟೆ ಮಾಡುವ ವಿದ್ಯಾರ್ಥಿಗಳನ್ನು ದಂಡಿಸುವುದು. ಆಪ್ಷನ್ ಸಿ, ಮಾಡುವುದರಿಂದ ಕಲಿತತ್ವವನ್ನು ಅನುಸರಿಸುವುದು. ಆಪ್ಷನ್ ಡಿ, ತರಗತಿಯಲ್ಲಿ ಶಿಸ್ತಿನ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದು. 65ನೇ ಪ್ರಶ್ನೆ, ಪರಿಣಾಮಕಾರಿಯಾದ ಕಲಿಕಾ ಪ್ರಕ್ರಿಯೆಗೆ ಶಿಕ್ಷಕರು ಯೋಜಿಸಬಹುದಾದ ಪ್ರಕ್ರಿಯೆ ಈ ಕೆಳಗಿನದಾಗಿರುತ್ತದೆ. ಆಪ್ಷನ್ ಎ, ನೈತಿಕತೆ ನಿರ್ದೇಶಿತ. ಆಪ್ಷನ್ ಬಿ, ಆಂತರಿಕ ನಿರ್ದೇಶಿತ. ಆಪ್ಷನ್ ಸಿ, ಬಾಹ್ಯ ನಿರ್ದೇಶಿತ. ಆಪ್ಷನ್ ಡಿ, ಸಾಮಾಜಿಕ ನಿರ್ದೇಶಿತ. 66ನೇ ಪ್ರಶ್ನೆ, ಅನುಗಮನ ಪ್ರಕ್ರಿಯೆಯನ್ನು ವಿಕಾಸಗೊಳಿಸುವುದು ನಿಮ್ಮ ಉದ್ದೇಶವಾಗಿದ್ದರೆ ಈ ಕೆಳಗಿನ ಯಾವ ಬೋಧನಾ ಮಾದರಿಯನ್ನು ಉಪಯೋಗಿಸುವಿರಿ? ಆಪ್ಷನ್ ಎ, ಸಮೂಹ ಶೋಧನಾ ಮಾದರಿ. ಆಪ್ಷನ್ ಬಿ, ಪರಿಕಲ್ಪನಾ ಸಾಧನಾ ಮಾದರಿ. ಆಪ್ಷನ್ ಸಿ, ಅನುಶೀಲನಾ ತರಬೇತಿ ಮಾದರಿ. ಆಪ್ಷನ್ ಡಿ, ಅನಿರ್ದೇಶಿತ ಮಾದರಿ. 67ನೇ ಪ್ರಶ್ನೆ, ಒಂದು ಬೋಧನಾವಧಿಯಲ್ಲಿ ಶಿಕ್ಷಕನು ಪೂರ್ವ ನಿರ್ಧಾರಿತ ಯೋಜನೆಯ ಪ್ರಕಾರ ಬೋಧನೆ ಮಾಡುವ ಯೋಜನೆಗೆ ಈ ರೀತಿಯಾಗಿ ಕರೆಯುತ್ತಾರೆ. ಆಪ್ಷನ್ ಎ, ಪಾಠದ ಯೋಜನೆ. ಆಪ್ಷನ್ ಬಿ, ವಾರ್ಷಿಕ ಯೋಜನೆ. ಆಪ್ಷನ್ ಸಿ, ಘಟಕ ಯೋಜನೆ. ಆಪ್ಷನ್ ಡಿ, ತಿಂಗಳ ಯೋಜನೆ. 68ನೇ ಪ್ರಶ್ನೆ, ಬೋಧನೆಯ ಅತ್ಯಂತ ಪ್ರಮುಖವಾದ ಕೌಶಲವೆಂದರೆ? ಆಪ್ಷನ್ ಎ, ಶಿಕ್ಷಕ ತಾನು ಬೋಧಿಸಿದ್ದನ್ನು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸುವುದು. ಆಪ್ಷನ್ ಬಿ, ಪಠ್ಯವಸ್ತುವಿನಲ್ಲಿ ನಿಗದಿಗೊಳಿಸುವ ಅಂಶವನ್ನು ಪೂರ್ಣಗೊಳಿಸುವುದು. ಆಪ್ಷನ್ ಸಿ, ಬೋಧಿಸುವಾಗ ವಿದ್ಯಾರ್ಥಿಗಳು ಆರಾಮವಾಗಿರುವಂತೆ ನೋಡಿಕೊಳ್ಳುವುದು. ಆಪ್ಷನ್ ಡಿ, ನಿಯಮಿತವಾಗಿ ತರಗತಿಗಳನ್ನು ತೆಗೆದುಕೊಳ್ಳುವುದು. 69ನೇ ಪ್ರಶ್ನೆ, ಶಿಕ್ಷಕರ ಪ್ರಾಥಮಿಕ ಜವಾಬ್ದಾರಿಯು? ಆಪ್ಷನ್ ಎ, ವಿದ್ಯಾರ್ಥಿಗಳ ದಾಖಲೆಗಳನ್ನು ನಿರ್ವಹಿಸುವುದು. ಆಪ್ಷನ್ ಬಿ, ಶೈಕ್ಷಣಿಕ ಅನುಭವಗಳನ್ನು ಯೋಜಿಸುವುದು. ಆಪ್ಷನ್ ಸಿ, ನೀತಿಗಳನ್ನು ಜಾರಿಗೊಳಿಸುವುದು. ಆಪ್ಷನ್ ಡಿ, ನಿರ್ವಹಣಾ ಮಂಡಳಿಯ ನಿರ್ದೇಶನದಂತೆ ಕಾರ್ಯನಿರ್ವಹಿಸುವುದು. ಆಪ್ಷನ್ ಡಿ ಏನಪ್ಪ ಅಂದರೆ ನಿರ್ವಹಣಾ ಮಂಡಳಿಯ ನಿರ್ದೇಶನದಂತೆ ಕಾರ್ಯನಿರ್ವಹಿಸುವುದು. 70ನೇ ಪ್ರಶ್ನೆ, ಕೆಳಗಿನ ಯಾವುದು ಸಂವಹನ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ? ಆಪ್ಷನ್ ಎ, ವ್ಯಕ್ತಿ ಮಾತನಾಡುವುದನ್ನು ಜಾಗರೂಕತೆಯಿಂದ ಕೇಳುವುದು. ಆಪ್ಷನ್ ಬಿ, ಸಂವಹನ ಮಾಡಬೇಕಾದ ವಿಷಯದ ಜ್ಞಾನ. ಆಪ್ಷನ್ ಸಿ, ಪ್ರತಿಪುಷ್ಟಿ ಪಡೆಯುವುದರಲ್ಲಿ ದಕ್ಷತೆ. ಆಪ್ಷನ್ ಡಿ, ಸಂವಹನ ಮಾಡಬೇಕಾದ ವಾರ್ತಾಲಾಪವನ್ನು ಅಭ್ಯಾಸ ಮಾಡುವುದು. 71ನೇ ಪ್ರಶ್ನೆ, ಶೈಕ್ಷಣಿಕ ಹಿಂದುಳಿವಿಕೆಗೆ ಈ ಕೆಳಗಿನ ಯಾವುದು ಕಾರಣವಾಗಿದೆ? ಆಪ್ಷನ್ ಎ, ಹೆಚ್ಚಿನ ಸೃಜನಾತ್ಮಕತೆ. ಆಪ್ಷನ್ ಬಿ, ಗತ್ಯಾತ್ಮಕ ಅಸಮರ್ಥತೆ. ಆಪ್ಷನ್ ಸಿ, ಹೆಚ್ಚಿನ ಬುದ್ಧಿವಂತಿಕೆ. ಆಪ್ಷನ್ ಡಿ, ಕಲಿಕಾ ಅಸಮರ್ಥತೆ. 72ನೇ ಪ್ರಶ್ನೆ, ಬುದ್ಧಿಮಾಂದ್ಯ ಮಗುವಿನ ವರ್ತನೆಗೆ ಪೋಷಕರ ಉಪೇಕ್ಷೆಯನ್ನು ಡ್ಯಾಶ್ ಅನ್ನುವರು. ಆಪ್ಷನ್ ಎ, ಅತಿಯಾದ ಸಂರಕ್ಷಣೆ. ಆಪ್ಷನ್ ಬಿ, ಆಕ್ರಮಣ. ಆಪ್ಷನ್ ಸಿ, ಹಿಂಜರಿಕೆ. ಆಪ್ಷನ್ ಡಿ, ಉಪೇಕ್ಷಿಸುವಿಕೆ. 73ನೇ ಪ್ರಶ್ನೆ, ಸೃಜನಾತ್ಮಕ ಮಗು ಎಂದರೆ? ಆಪ್ಷನ್ ಎ, ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯುವವನು. ಆಪ್ಷನ್ ಬಿ, ತರಗತಿಯಲ್ಲಿ ಇತರ ಮಕ್ಕಳಿಗಿಂತ ಭಿನ್ನವಾಗಿ ಆಲೋಚಿಸುವವನು. ಆಪ್ಷನ್ ಸಿ, ವಿಷಯದ ಬಗ್ಗೆ ಬಹುತೇಕ ಪ್ರಶ್ನೆಗಳನ್ನು ಉತ್ತರಿಸುವವನು. ಆಪ್ಷನ್ ಡಿ, ತರಗತಿಯಲ್ಲಿ ಹೆಚ್ಚಿನ ಕೀಟಲೆ ಮಾಡುವವನು. 74ನೇ ಪ್ರಶ್ನೆ, ಒಬ್ಬ ಕಲಿಕಾರ್ಥಿಯಾಗಿ ವಿದ್ಯಾರ್ಥಿಯಲ್ಲಿರಬೇಕಾದ ಅತ್ಯಂತ ಪ್ರಮುಖ ಅಂಶ? ಆಪ್ಷನ್ ಎ, ಶೈಕ್ಷಣಿಕ ಕೌಶಲಗಳ ಮೇಲೆ ಪ್ರಭುತ್ವ ಹೊಂದುವುದು. ಆಪ್ಷನ್ ಬಿ, ತಾಂತ್ರಿಕ ಕೌಶಲಗಳ ಮೇಲೆ ಪ್ರಭುತ್ವ ಹೊಂದುವುದು. ಆಪ್ಷನ್ ಸಿ, ಶಿಸ್ತಿನ ಕೌಶಲಗಳಲ್ಲಿ ಪ್ರಭುತ್ವ ಹೊಂದುವುದು. ಆಪ್ಷನ್ ಡಿ, ಜೀವನ ಕೌಶಲಗಳ ಮೇಲೆ ಪ್ರಭುತ್ವ ಹೊಂದುವುದು. 75ನೇ ಪ್ರಶ್ನೆ, ಶಾಲೆಯಲ್ಲಿ ಶಿಸ್ತನ್ನು ಉಂಟು ಮಾಡಲು ಅತ್ಯಂತ ಉತ್ತಮ ಮಾರ್ಗ ಇದಾಗಿದೆ. ಆಪ್ಷನ್ ಎ, ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯನ್ನು ವಹಿಸಿ ಅದನ್ನು ಪೂರ್ಣಗೊಳಿಸಲು ಸಹಾಯ ಮಾಡುವುದು. ಆಪ್ಷನ್ ಬಿ, ಅವರನ್ನು ಬೇರೆ ಬೇರೆ ಸಮೂಹಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ಸಮೂಹಕ್ಕೆ ನಾಯಕ ಅಥವಾ ನಾಯಕಿಯನ್ನು ಗುರುತಿಸುವುದು. ಆಪ್ಷನ್ ಸಿ, ಯಾವಾಗಲೂ ಅವರನ್ನು ಯಾವುದಾದರೂ ಕಾರ್ಯದಲ್ಲಿ ತೊಡಗಿಸುವುದು. ಆಪ್ಷನ್ ಡಿ,
ಶಿಸ್ತಿಗೆ ಶ್ರೇಣಿಗಳನ್ನು ಕೊಡುವ ಆಚರಣೆಯನ್ನು ಇಟ್ಟುಕೊಳ್ಳುವುದು. ಫ್ರೆಂಡ್ಸ್, ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ 50 ಪ್ರಶ್ನೆಗಳಲ್ಲಿ 25 ಪ್ರಶ್ನೆಗಳನ್ನು ಅಂದರೆ 51ರಿಂದ 75 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇನ್ನೂ 25 ಪ್ರಶ್ನೆಗಳನ್ನು ಅಂದರೆ 75ರಿಂದ 100ರವರೆಗಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಾರಣ ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ. ತುಂಬ ಲಾಂಗ್ ಆದರೆ ನಿಮಗೂ ಬೋರ್ ಆಗಬಹುದು. ಹಾಗಾಗಿ 25 ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಬೇಗ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮುಖಾಂತರ ನನ್ನೆಲ್ಲ ಅಪ್ಡೇಟೆಡ್ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಮತ್ತೊಂದು ಮಹತ್ವದ ಮಾಹಿತಿಯ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.